ಸುದ್ದಿಗಾರ ಈಗ ನಿಮ್ಮ ಕೇಬಲ್ ನೆಟ್ವರ್ಕ್ನಲ್ಲಿ. ಈಗ ತಾವು ಪ್ರಶ್ನೆ ಕೇಳಿದ್ರು, ಒಟ್ಟು ಕರ್ತಕ್ಕೆ 1200 ರೂಪಾಯಿ ಯಾವ ತರ ಅಂತ ನಾವು ಕೇಳಿದ್ವಿ. ಸರ್ವೆ ಇಲಾಖೆಯಲ್ಲಿ 4 ವಿಭಾಗಗಳಿವೆ: ಬೆಳಗಾವಿ, ಗುಲ್ಬರ್ಗ, ಮೈಸೂರು, ಬೆಂಗಳೂರು. ಈ 4 ವಿಭಾಗಗಳಲ್ಲಿ 6,000ಕ್ಕಿಂತ 5,000 ಮೇಲ್ಪಟ್ಟು 6,000ಕ್ಕಿಂತ ಪರವಾನಗಿ ಭೂಮಾಪಕ ನಾವು ಕಾರ್ಯನಿರ್ವಹಿಸ್ತೇವೆ. ನಮಗೆ ಇಲಾಖೆಯಿಂದಾಗಲಿ ಸರ್ಕಾರದಿಂದಾಗಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ನಿರ್ದಿಷ್ಟವಾದ ಸೇವಾ ಭದ್ರತೆ ಇಲ್ಲ, ವೇತನ ಇಲ್ಲ. ಇವು ತಾವು ಪ್ರಶ್ನೆ ಕೇಳಿದ್ರು, ನಿಮ್ಗೆ ಯಾವ ವೇತನ ಅಂತ ಕೇಳಿದ್ರು. ರೈತರು ನೋಂದಣಿ ಪೂರ್ವ ನಕ್ಷೆ, ಬಿಫೋರ್ ರಿಜಿಸ್ಟ್ರೇಷನ್, ಜಮೀನನ್ನು ನೋಂದಾಯಿಸಿಕೊಳ್ಳೋದಕ್ಕಿಂತ ಮುಂಚೆ ನಕ್ಷೆ ಪಡೆಯಬೇಕಾಗಿರ್ತಕ್ಕಂಥ ಕಾನೂನು ಸರ್ಕಾರ ಇಲಾಖೆ ಸೇರಿ ಮಾಡಿ, ಮತ್ತೆ ಒಂದು ಕಂಪನಿಯಲ್ಲಿ ಒಂದಕ್ಕಿಂತ ಹೆಚ್ಚಾಗಿ ಮಲ್ಟಿಪಲ್ ಓನರ್ಸ್ ಅಂತ ಜನ ಇದೆ, ಅದನ್ನ ಇಂಡಿವಿಜುವಲ್ RTC ಮಾಡಬೇಕಂತ ತತ್ಕಾಲ ಅಂತ. ಫಾರ್ ಎಕ್ಸಾಂಪಲ್, ಈ ಜಮೀನನ್ನ ಕನ್ವರ್ಷನ್ ಮಾಡಿಸ್ಬೇಕಾದ್ರೆ ಬಿಫೋರ್ ಕನ್ವರ್ಷನ್ ಒಂದು ನಕ್ಷೆ ಬೇಕು ಅಂತ ಹೇಳಿ. ಇದಲ್ಲದೆ ಸರ್ಕಾರನೇ ಉಚಿತವಾಗಿ ಕೋಳಿ ಮುಕ್ತ ಗ್ರಾಮ ಅಂತ ಹೇಳ್ಬಿಟ್ಟು ಹಿಡುವಳಿ ಸರ್ವೆ ಮಾಡಿ ಮಲ್ಟಿಪಲ್ ಓನರ್ಸ್ ಡಿವೈಡ್ ಮಾಡಬೇಕು ಅಂತ ನಾವು ಕಾನೂನು. ಇದಕ್ಕೆಲ್ಲ ನಾವು ಕೋಳಿ ಮುಕ್ತ ಗ್ರಾಮ ಹೊರತುಪಡಿಸ್ತೇವೆ. ನಾನು ಹೇಳಿದಾಗ 10 ಬಸ್ ಲೆವೆಲ್ ನಕ್ಷೆ ತತ್ಕಾಲ ಕೋಳಿಗೆ ಕನಿಷ್ಠ ಪಕ್ಷ 1,200 ರೂಪಾಯಿಯಿಂದ ಗರಿಷ್ಠ ಪಕ್ಷ ಲಕ್ಷಾಂತರ ರೂಪಾಯಿ. ಅಂದರೆ ಆ ಪಹಣಿ ಮತ್ತು ಅನುಭವದಲ್ಲಿರ್ತಕ್ಕಂಥ ಜಮೀನನ್ನು ಆಧರಿಸಿ, ವಿಸ್ತೀರ್ಣಕ್ಕೆ ಆಧರಿಸಿ ಫೀಸನ್ನು ಕಲೆಕ್ಟ್ ಮಾಡಲ್ಲ. ಅದರಲ್ಲೇನಾಗುತ್ತೆ, ನಮಗೆ ಆಸ್ ಯೂಶುವಲ್ ಆಗಿ ಲೈಸೆನ್ಸ್ ಸರ್ವೇಸ್ಗೆ ಏನು ಅಲಾಟ್ಮೆಂಟ್ ಸರ್ಕಾರದಿಂದ ಇಲಾಖೆಯಿಂದ ಕೊಡ್ತಾರೋ ಅದನ್ನು ನಾವು ಅಳತೆ ಮಾಡಿ ಕಚೇರಿಗೆ ವಾಪಸ್ ಕೊಟ್ಟಾಗ ನಾವು ಕೊಟ್ಟಿರ್ತಕ್ಕಂಥ ಫೈನಲ್ ಆದರೆ 1,200 ರೂಪಾಯಿ ಪ್ರಕಾರ ನಾವು ಕೊಡ್ತೇವೆ. ಫಾರ್ ಎಕ್ಸಾಂಪಲ್, ದರ್ಖಾಸ್ತು ಪಡಿ ಅಂತ ಮಾಡಿದ್ದಾರೆ. ಆ ದರ್ಖಾಸ್ತು ಪಡಿಗೆ ಅದೇ ಹೇಳ್ತಿದ್ದೀನಿ ಸರ್. ಆ ದರ್ಖಾಸ್ತು ಪಡಿಗೆ ಸುಮಾರು ವರ್ಷದಿಂದ ನೆನಗುದಿ ಬಿದ್ದಿರ್ತಕ್ಕಂಥ ಒಂದು ಸ್ಕೀಮ್ ಅದು. ಆ ದರ್ಖಾಸ್ತಲ್ಲಿ ಮಂಜೂರಾಗಿರ್ತಕ್ಕಂಥ ದಾಖಲೆಗಳು ಇಲ್ಲದೇ ಇದ್ರೂ ಕೆಲವು ಕಾನೂನುಗಳನ್ನು ಸಡಿಲುಗೊಳಿಸಿ ಯಾರು ಮಾನ್ಯ ಸಚಿವರೇ ರೈತರಿಗೆ ಒಳ್ಳೆಯದಾಗಲಿ ಅನ್ನೋದು ಒಂದು ಮಹತ್ವಾಕಾಂಕ್ಷಿ ಯೋಜನೆ. ಅದು ಅವರು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಸಂಬಂಧಪಟ್ಟಿರ್ತಕ್ಕಂಥ ಸಚಿವರಿಗೆಲ್ಲ ಸೇರಿ ಈ ದರ್ಖಾಸ್ತು ಪಡಿ ಆಂದೋಲನ ಅಂತ ಮಾಡಿದ್ರು. ಅದರಿಂದ ಎಷ್ಟು ಉಪಯೋಗ ಆಗ್ತಿದೆ ರೈತರಿಗೆ ಅಂತಂದ್ರೆ ಬಹುಮಟ್ಟದಲ್ಲಿ ಉಪಯೋಗ ಆಗಿದೆ, ಪಾಣಿಗಳು ಕೂಡ ಬಂದಿದೆ. ಅದಕ್ಕೆ ಏಕೈಕ ಕಾರಣಕರ್ತರು ಅಂತಂದ್ರೆ ಈಗಿರ್ತಕ್ಕಂಥ ಕಂದಾಯ ಸಚಿವರ ಆ ವಿಷಯದಲ್ಲಿ 2ನೇ ಮಾತಿಲ್ಲ. ಆದರೆ ಆ ಸ್ಕೀಮನ್ನು ಅವ್ರಿಗೇನು ಆ ಸ್ಕೀಮ್ ಮಾಡಿದ್ದಾರೆ ಅದನ್ನ ಪರಿಪೂರ್ಣಗೊಳಿಸಿ ಯಶಸ್ವಿಗೊಳಿಸಿರೋದು ಈ ಪರವಾನಗಿ ಭೂಮಾಪಕರು ಅಂತ ನಾನು ಹೇಳೋದಕ್ಕೆ ಹೆಮ್ಮೆ ಪಡ್ತೀನಿ. ಆ ಪರಿಪೂರ್ಣ ಮಾಡಿರ್ತಕ್ಕಂಥ ಭೂಮಾಪಕರಿಗೆ ಉಂಟಾಗಿಲ್ಲ. ಇದನ್ನೇ ಕೇಳೋದಕ್ಕೆ ನಾವು ಈ ಮುಷ್ಕರವನ್ನು ಹಾಕೊಂಡು 3 ತಿಂಗಳಿಂದ ನಾವು ಬೇಡ್ಕೊಳ್ತಾ ಇದ್ದೀವಿ. ಯಾವುದೇ ರೀತಿಯಾದ ಸ್ಪಂದನೆ ನಾವು ಕರೀತಾರೆ. ಈಗೇನು 1,200 ರೂಪಾಯಿ ನಿಮ್ಗೆ ಕೊಡ್ತಾ ಇದ್ದೇವೆ ಅದನ್ನು ಹೆಚ್ಚು ಮಾಡ್ತೀವಿ, ನಮಗೊಂದು ಲೈಸೆನ್ಸ್ ಕೊಟ್ಟಿದ್ದಾರೆ, ಆ ಲೈಸೆನ್ಸ್ನ ರಿನ್ಯೂವಲ್ ಇನ್ನೊಂದು ಸ್ವಲ್ಪ ಕಳ್ತೀವಿ, ಪರ್ಸೆಂಟೇಜ್ ಕೊಡ್ತೀವಿ, ಈ ತರ ಎಲ್ಲ ಹೇಳ್ತಾರೆ. ಬೇಡ. KLR ಆಕ್ಟ್ 46 ಅಲ್ಲಿ ಅವಕಾಶ ಇದೆಯಾ ತಮ್ಮನ್ನ ವಿಲೀನಗೊಳಿಸಲು? ಏನು ಹೇಳುತ್ತೆ ಅದು KLR ಆಕ್ಟ್ 46? ಯಾವ ನಿಯಮಾನುಸಾರವಾಗಿ ಅವಕಾಶ ಇದೆ ಸ್ವಲ್ಪ ಹೇಳಿ. ನನ್ನ ಹೆಸರು ಏನು 2001 ನಮ್ಮನ್ನು ತಗೊಂಡು ಅವಾಗ 46 ಮಾಡಿ ನಮಗೆ ಸರಿ ಕೇವಲ ರೆವೆನ್ಯೂ ಸ್ಟೇಜ್ ಮಾಡುವ ಉದ್ದೇಶಕ್ಕೋಸ್ಕರ ತಂದು ಅದರ ನಂತರದಲ್ಲಿ ಇಲಾಖೆ ಏನು ಭೂಮಾಪಕ ಮಾಡುವಂಥ ಕೆಲಸ ಎಲ್ಲ ಕೆಲಸಗಳನ್ನು ನಾವು ಮಾಡಿದ್ವಿ. ಕಾನೂನಿನಲ್ಲಿ ಅವಕಾಶ ಇದೆ. 2008ರಲ್ಲಿ ಇದೇ ಥರ ನಾವು ಮುಷ್ಕರ ಹೋದಾಗ ಅಂದಿನ ಕಂದಾಯ ಸಚಿವರು ಶ್ರೀನಿವಾಸ ಪ್ರಸಾದ್ ಅವರು ಬಂದು ನೀವು ಒನ್ ಟೈಮ್ ಮೆಥಡಲ್ಲಿ ತಗೊಳ್ತೀವಿ ಅಂತ ಹೇಳಿ ನಾವು ಎಶ್ಯೂರೆನ್ಸ್ ಕೊಟ್ಟು ಮುಷ್ಕರ ವಾಪಸ್ ತಗೊಳ್ಳೋದಕ್ಕೆ ಸಜೆಸ್ಟ್ ಮಾಡಿದ್ರು. ಅವತ್ತು ನಾವು ಅವ್ರ ಮಾತನ್ನು ಕೇಳಿ ನಾವು ವಾಪಸ್ ತಗೊಳ್ಳೋದಕ್ಕೆ ಕಾರಣಕ್ಕೆ 2088
ರಿಪೋರ್ಟ್ ಹೋಯಿತು ಸರ್. ಅಡ್ವೊಕೇಟ್ ಜನರಲ್ ಆಗಿನ ಕಾಲದಲ್ಲಿದ್ದವರು ಮಧುಸೂದನ್ ನಾಯಕ್ ಅಂತ ಇದ್ರು. ಅವರು ಸವಿವರವಾಗಿ ಇಷ್ಟೊಂದು ಸ್ಟಡಿ ಮಾಡಿ ಸುಮಾರು 23 ಪೇಜ್ಗಳಷ್ಟು ಲೀಗಲ್ ಒಪಿನಿಯನ್ ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ಅವಶ್ಯಕತೆ ಇದ್ದರೆ ಒಂದು ಬಾರಿ ವಿಶೇಷ ಮೀಸಲಾತಿ ಯೋಜನೆಯಲ್ಲಿ ಇವ್ರನ್ನ ತಗೋಬಹುದು, ಯಾವುದೇ ಕಾನೂನಿನ ಅಡೆತಡೆ ಇರುವುದಿಲ್ಲ ಅಂತ ಹೇಳಿ ಎಜಿಯವರು ರಿಪೋರ್ಟ್ ಕೊಟ್ಟಿದ್ದಾರೆ. ಆ ರಿಪೋರ್ಟ್ ಮೇಲೆ ನಮ್ಮದು ಕ್ಯಾಬಿನೆಟ್ಗೆ ಅಪ್ರೂವಲ್ ಆಗುವಂಥ ಟೈಮ್ ಅಲ್ಲೂ ಒಂದು ಫೋಟೋಗಾಗಿ ಹೋಯಿತು. ಅದಾದ್ಮೇಲೆ ನಿಂತೋಯ್ತು. ಅದಾದ್ಮೇಲೆ ನಾವು ಅದೇ ದಾಖಲೆಗಳನ್ನ ಇಟ್ಕೊಂಡು ಹೈಕೋರ್ಟ್ ಕೂಡ ನಾವು ರಿಟ್ ಪಿಟಿಷನ್ ಹೋದ್ವಿ. ಅಲ್ಲೂ ಕೂಡ ಇದೆಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ನಿಮ್ಮನ್ನು ತಗೊಳ್ಳೋಕೆ ಯಾವುದೇ ಕಾನೂನು ಅಡೆತಡೆ ಬರೋದಿಲ್ಲ, ಇವ್ರನ್ನ ಒನ್ ಟೈಮ್ ಮೆಜರ್ ಅಂತ ಹೇಳಿ ತಗೋಬಹುದು, 6 ತಿಂಗಳ ಒಳಗಾಗಿ ನೀವು ಏನು ಕಮಿಷನರ್ ಇದ್ದೀರಿ ಇವರು ಊಟ ಮಾಡಿ ಸರ್ಕಾರಕ್ಕೆ ಕಳಿಸಬೇಕು ಅಂತ ಹೇಳಿ ಒಂದು ಆದೇಶ ಆಯಿತು. ನಮ್ಮ ಆಗಿದ್ದಂಥ ಕಮಿಷನರ್ ಕೂಡ ಆಯ್ತು ಮಾಡ್ತೀನಿ ನಿಮಗೆ ಅಂತ ಹೇಳಿ ನಮಗೆಲ್ಲ ಕೆಲಸಗಳನ್ನ ನಮಗೆ ಹೇಳಿ ಒತ್ತಡ ಹಾಕಿ ಎಲ್ಲ ಕೆಲಸನೂ ಮಾಡ್ಕೊಟ್ಟಿದ್ದೀವಿ. ಇವತ್ತು ನಾವು ಏನು ನಮ್ಮ ಕಮಿಷನರ್ ಒಳ್ಳೆಯವರು ಮಾಡ್ಕೊಡ್ತಾರೆ ಅನ್ನೋ ಭಾವನೆ ಏನು ಸರ್ಕಾರಿ ನೌಕರ ಎಲ್ಲ ಕೆಲಸ ಮಾಡಿ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಆಗಿರೋ ದರ್ಖಾಸ್ತು ಕೋಡಿ ಆಂದೋಲನ ಸಕ್ಸಸ್ ಮಾಡಬೇಕಾದ್ರೆ 90-95% ನಮ್ಮದೇ ಪ್ರಯತ್ನ ಇದೆ. ಆ ಪ್ರಯತ್ನಕ್ಕೆ ನಮಗೆ ಯಾವುದೇ ರೀತಿ ಸಂಭಾವನೆ ಸರಿಯಾಗಿ ಕೊಟ್ಟಿಲ್ಲ. ಉದಾಹರಣೆಗೆ ನಾವು ಮೈಸೂರಿನಿಂದ ಮಂಗಳೂರು ಹೋಗೋದು ಡೆಪ್ಯುಟೇಷನ್ ಆಗಿ ಕಳಿಸೋದು ಕೆಲಸದ ಮೇಲೆ. ಅಲ್ಲಿ ಹೋಗಿ 1 ತಿಂಗಳುಗಳ 1.5 ತಿಂಗಳುಗಳ ಕೆಲಸ ಮಾಡಿ ಅವರಿಗೆ ಸಂಭಾವನೆ ಇದುವರೆಗೂ ಕ್ಲಿಯರ್ ಆಗಿಲ್ಲ. ಕೇಳಿದ್ರೆ ಅವ್ರಿಗೆ 8,000, 9,000, 11,000 ಅವ್ರೇನು ಫೀಸ್ ವರ್ಕರ್ ಲೆಕ್ಕ ಹಾಕಿ ಅವ್ರನ್ನು ಕೊಟ್ಟಿದ್ದಾರೆ. ನಮ್ಮ ಸ್ನೇಹಿತರು ಹೋಗಲು ಕೆಲಸ ಮಾಡಿದಂಥವ್ರು ಜೀವನ ಮಾಡೋದು ಕಷ್ಟ ಆಗಿ ಇರೋ ಬೈಕ್ಗಳು ಕೂಡ ಅಡ ಹಿಡ್ಕೊಂಡು ಬಂದಿರುವಂತ ಎಕ್ಸಾಂಪಲ್ ಇದೆ. ಈ ಎಲ್ಲ ಎಕ್ಸಾಂಪಲ್ಗಳನ್ನ ನಾವು ಮಾನ್ಯ ಕಂದಾಯ ಸಚಿವರು ಹಾಗೂ ಕಮಿಷನರ್ ಹತ್ರ ಮಾತಾಡಿದಾಗ ನಿಮ್ಮ ಬಗ್ಗೆ ಒಳ್ಳೆ ಕನಿಕರ ಇದೆ, ಮಾಡ್ತೀವಿ, ಪ್ರಯತ್ನ ಪಡ್ತೀವಿ, ನಿಮ್ಮ ಬಗ್ಗೆ ಒಪಿನಿಯನ್ ಏನಿದೆ ಅದೆಲ್ಲ ನಾವು ನಮ್ಮ ಒಳ್ಳೆ ಒಪಿನಿಯನ್ ಇಂದ ನಿಮಗೆ ಸರ್ಕಾರಕ್ಕೆ ಸಲ್ಲಿಸಿದೀವಿ. ಸರ್ಕಾರಕ್ಕೆ ಏನ್ ಕ್ರಮ ತಗೊಳಿದ್ರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಮುಷ್ಕರ ವಾಪಸ್ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಸ್ವಾಮಿ, ಈಗ ನಾವು ಮುಷ್ಕರ ವಾಪಸ್ ತಗೊಂಡ್ರು ಕೂಡ ನಮಗೆ ಏನನ್ನ ಅಂದ್ರೆ 2013 ಆಗಿರುವಂತಹ RN ಅವರು ಶ್ರೀನಿವಾಸ ಪ್ರಸಾದ್ ಅವರು ಕೊಟ್ಟಿದ್ದ ಆಶ್ವಾಸನೆ ಯಾಕೆ ಹುಸಿ ಆಯಿತು, ಈಗಲೂ ಹಾಗೆ ಆಗ್ಬೋದು. ಸರ್ಕಾರದಲ್ಲಿ ಒಂದಾವಧಿ ನಮ್ಮನ್ನು ತಗೊಂಡ್ರೆ ನಮಗೆ ಏನ್ ನಾವು 23 ವರ್ಷ 24 ವರ್ಷ ಸೇವೆ ಸಲ್ಲಿಸಿದೀವಿ, ಈ ಸೇವೆಗೆ ಒಂದು ಸರಿಯಾದ ನಮಗೆ ನ್ಯಾಯಯುತವಾದ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ನಾವು ಎಲ್ಲ ಬಿಟ್ಟು ಈ ಸಾರಿ ಏನೇ ಆದರೂ ನಾವು ಕೆಲಸ ಏನೇನು ನಮ್ಮ ವೈಯಕ್ತಿ ಕಳ್ಕೊಂಡಿದ್ದೀವಿ, ಈ ಕೆಲಸ ಬಿಟ್ಟು ಬೇರೆ ಯಾವ ಕೆಲಸ ಮಾಡಕ್ ಆಗ್ತಾ ಇಲ್ಲ. ಈಗ ಹೊಸದಾಗಿ ತಗೊಂಡಿರುವಂತ ನಂತರದಲ್ಲಿ 2013 ನಂತರದಲ್ಲಿ ಕೆಲವರನ್ನ ನಮ್ಮನ್ನ ಬದಿಗೋದಿ ತಗೊಂಡಿರುವಂತ ಕುಮಾಪುರ ಇದ್ದಾರೆ. ಈಗ ನಮ್ಮ ಮಕ್ಕಳ ವಯಸ್ಕರಾಗಿದ್ದಾರೆ, ನಾವು ಮಾಡಿರುವಂತ ಫೈಲ್ನ ಅವರು ಸ್ಕೂಟಿ ಮಾಡ್ತಾ ಇದ್ದಾರೆ, ಮಾಡಿ ತೊಂದರೆ ಇಲ್ಲ, ಅದು ನಮ್ಮದೇ ಆದ ಸ್ವಾಭಿಮಾನ ಮಾನ್ಯತೆ ಇದೆ. ಇಂಥದ್ರಲ್ಲಿ ನಾವು ಕೆಲಸ ಮಾಡಿಕೊಂಡು ಇಲಾಖೆನ ಬಿಟ್ಕೊಡದೆ ನಾವು ಸಾರ್ವಜನಿಕರ ಕೆಲಸ ಮಾಡ್ಕೊಂಡು ಬರ್ತಾ ಇದೀವಿ. ಆದ್ರೂ ನಮ್ಗೆ ಸರಿಯಾದ ಸಂಭಾವನೆ ಇಲ್ಲ. 8,000 to 10,000 ಫೀಸ್ ವರ್ಕ್ ತರ ಕೊಡ್ತಾ ಇದ್ರೆ ಅದು ಸಕ್ಸಸ್ ಆಗುವಂತ ಫೈಲ್ಗಳಿಗೆ ಮಾತ್ರ, ಎಲ್ಲಾ ವ್ಯಕ್ತಿಗಳಿಗೂ ಕೊಡ್ತಾ ಇಲ್ಲ. ನಿಗದಿಯಾದ ನಮಗೆ ಸಂಭಾವನೆ ಇಲ್ಲ. ಅವತ್ತು ನಮಗೆ ನಿಗದಿಯಾದ ಸಂಭಾವನೆ ಯಾವ ತರ ಮಾಡಿದ್ರು ಅಂದ್ರೆ 2001ರಲ್ಲಿ ಒಬ್ಬ ಸರ್ವೇಯರು ಮತ್ತೆ ಒಬ್ಬ ಅಸಿಸ್ಟೆಂಟ್ ಇಬ್ಬರಿಗೂ ಆಗುವ ಸಂಭಾವನೆನ ಟೋಟಲ್ ಮಾಡಿ 18 ಕಡತಗಳಿಗೆ ಸರಾಸರಿ ಮಾಡಿ ಅದನ್ನ ನಮ್ಮ ಸಂಭಾವನೆ ಅಂತ ಆ ಕಾಲಕ್ಕೆ ಫಿಕ್ಸ್ ಮಾಡಿದ್ರು ₹300 ಅಂತ. ಅವತ್ತಿನ ಹಣದ ಉಬ್ಬರದಕ್ಕೂ ಇವತ್ತಿಗೂ ಸಾಕಷ್ಟು ವ್ಯತ್ಯಾಸ ಆಗಿರೋದ್ರಿಂದ ಇವತ್ತು ನಮಗೆ 2 ಸೇರಿಸಿ ಸಂಬಳ ಕೊಡಬೇಕು ಅಥವಾ ನಮಗೆ ಸಂಬಳ ಕೊಟ್ಟು ಅಸಿಸ್ಟೆಂಟ್ ಕೊಟ್ಟು ನಾವು ಕೆಲಸ ಮಾಡೋದಕ್ಕೆ ಏನ್ ಸರಿಯಾದ ಈಕ್ವಲ್ ಪೇಮೆಂಟ್ ಕೊಟ್ಟರೆ ನಾವು ಮಾಡೋದಕ್ಕೆ ಕೂಡ ರೆಡಿ ಇದೀವಿ. ದಯಮಾಡಿ ಅದು ಕಡಿಮೆ ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ಸರ್ಕಾರನ ಬೇಡಿಕೆ ಇದ್ದಾರೆ. ಸ್ನೇಹಿತರೆಲ್ಲ ಹೇಳಿದಂಗೆ ಮಾಧ್ಯಮ ಬಗ್ಗೆ ಒಂದು ಮುಖ್ಯವಾದ ಮನವಿ ನಾವು ಇವತ್ತು ಈ ಹಂತಕ್ಕೆ ಬಂದಿರೋದು ಏನಕ್ಕೆ ಅಂದರೆ ಮುಖ್ಯವಾದ ಬೇಡಿಕೆ ಬಂದು ನಮ್ಮದು ಸರ್ಕಾರಿ ನೌಕರಿ ವಿಲೀನಗೊಳಿಸಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಿ ಅಂತ. ನಾವು 23 ವರ್ಷದಿಂದ ಕೆಲಸ ಮಾಡ್ತಾ ಇರೋದು ಈ ಹಂತಕ್ಕೆ ಬರೋದಕ್ಕೆ ಕಾರಣ ಇವತ್ತಿನ ದಿವಸ ಅವ್ರು ಕೊಡ್ತಾ ಇಲ್ಲ ಏನು ಶುಲ್ಕ. ನಮ್ಮ ಮಾಧ್ಯಮ ಮಂತ್ರಿಗಳು ಕೇಳಿದ್ರು 1,200 × 23 ಎಷ್ಟಾಗುತ್ತೆ ಅಂತ. ಆದರೆ ಇದೇ ರೀತಿ ಪ್ರಶ್ನೆ ಹಾಕೊಂಡು ನಮ್ಮ ಮಾನ್ಯ ಸಚಿವರು 1,200 × 23 ಇವರಿಗೆ ಸಂಭಾವನೆ ಕರೆಕ್ಟ್ ಬರ್ತಾ ಇದೆ ಅಂತ ತಿಳ್ಕೊಂಡಿದ್ದಾರೆ. ಆದರೆ ಅದ್ರ ಕಷ್ಟ ಏನು ಅಂತ ಅವ್ರ ಒಳಗಡೆ ಕೆಲಸ ಸಂಬಳ ಏನ್ ವೇತನ ತಗೊಂತಾ ಇದೀವಿ ಅವ್ರಿಗೆ ಗೊತ್ತು. 23 ಗಳಿಗೂ ನಮಗೆ 1,200 ಬರ್ತಾ ಇಲ್ಲ. 1,200 ಬರ್ತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ಕೆಲಸ ಮಾಡೋದು ಪ್ರತಿಯೊಂದು ಕೆಲಸನೂ ಇವಾಗ ಏನ್ ಸರ್ಕಾರಿ ನೌಕರು ಏನ್ ಕೆಲಸ ಮಾಡ್ತಾ ಇದ್ದಾರೆ, ಸರ್ಕಾರಿ ಭೂಮಾಪಕರು ಏನ್ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಪ್ರತಿಯೊಂದು ಪಟ್ಟಿ ಮಾಡಿ ತಮ್ಮ ಮಾಧ್ಯಮ ಮಿತ್ರರಿಗೆ ಕೊಟ್ಟಿದ್ದೀವಿ. ದಯವಿಟ್ಟು ಅದನ್ನು ಗಮನಿಸಿ. ಅದೇ ರೀತಿ ನಾವು ಏನು ಕೆಲಸ ಮಾಡ್ತಾ ಇರುವಂತ ಕೆಲಸಕ್ಕೆ ಕೂಡಿಗೆ
ರಹಿತವಾಗಿ ನಿಲ್ಲಿಸಿ ನಾವು ಶಾಂತಿಯುತವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಅಂದ್ರೆ ಅದು ಕಷ್ಟ ಎಷ್ಟಿದೆ ಅಂತ ರಾಜ್ಯಾದ್ಯಂತ ಪ್ರತಿಯೊಬ್ಬ ಪರವಾನಗಿ ಭೂಮಾಪಕರನ್ನ ಶೋಷಣೆ ಒಳಗಾಗಿ ಅವರನ್ನ ಇವತ್ತು ಪರಿಸ್ಥಿತಿ ಹೇಳ್ಕೊಳ್ಳೋಕ್ಕಾಗಬಾರ್ದು. ಎಲ್ಲೋ ಒಂದ್ ಕಡೆ ಚೆನ್ನಾಗಿ 23-40 ಕೆಲಸ ಮಾಡೋಷ್ಟು ಪರಿಣಿತಿರ್ತೀವಿ, ಆದ್ರೆ ಅದನ್ನೇ ನಾವು ಎಲ್ಲಾ ಕಡೆ ನಾವು ಅನ್ವಯಿಸಿದೆ ಅಂತ ತಿಳ್ಕೊಂಡಂಗೆ ದಯವಿಟ್ಟು ನಮ್ಮ ಅಳಲು ಇವತ್ತಿನ ಏನು ಜೀವನ ಸಾಗಿಸಲಿಕ್ಕೆ ನಾವು ಮಾನವೀಯ ದೃಷ್ಟಿಯಿಂದ ನಮ್ಮ ಏನು ಸಂಭಾವನೆ ಸಿಗ್ತಾ ಇಲ್ಲ ಅನ್ನೋ ಉದ್ದೇಶದಿಂದ ಮಾತ್ರ ನಾವು ಹೇಳ್ತಾ ಬಂದಿದ್ದೀವಿ. ಅಷ್ಟೆಲ್ಲ ಕಷ್ಟ ಅನುಭವಿಸ್ಕೊಂಡು ನಾವು ಕೆಲಸ ಮಾಡಕ್ಕಾಗಂತ ಪ್ರತಿಯೊಂದು ಸರ್ಕಾರದಿಂದಲಾಗಲಿ ಇಲಾಖೆಯಿಂದಲಾಗಲಿ ಅವರ ಒಂದು ರೈತರ ಅನುಕೂಲಕ್ಕೋಸ್ಕರ ಏನೇ ಸರ್ಟಿಫಿಕೇಟ್ ಮಾಡಿ ಏನೇ ಪ್ರಾಜೆಕ್ಟ್ ಮಾಡಿದ್ರು ಪ್ರತಿಯೊಂದು ಸಕ್ಸಸ್ ಮಾಡಿದ್ವಿ ಅಂದ್ರೆ ಅದನ್ನ ಬೇಕಾದ್ರೆ ಮಾನ್ಯ ಸಚಿವರನ್ನು ಬೇಕಾದ್ರೆ ಪ್ರಶ್ನೆ ಮಾಡಬಹುದು. ಈ ಪರವಾನಗಿ ಭೂಮಾಪಕರ ಏನು ಕಷ್ಟ ಪಟ್ಟು ಕೆಲಸ ಮಾಡಿದ ಒಂದು ಪ್ರತಿಫಲನೆ ಇವತ್ತು ಆ ಪ್ರಾಜೆಕ್ಟ್ಗಳೆಲ್ಲ ಸಕ್ಸಸ್ ಆಗೋದಕ್ಕೆ ಕಾರಣ ಆಗಿರೋದು. ದಯವಿಟ್ಟು ಕೇಳ್ಕೊಳ್ಳದೆ ನಮ್ಮ ಈ ಸಂಭಾವನೆ ವಿಚಾರ ಅಥವಾ ನಮಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಸಿಗೋವರೆಗೂ ನಾವು ಈ ಕೆಲಸನ ಯಾವುದೇ ಕಾರಣಕ್ಕೂ ಮುಂದುವರಿಸಲ್ಲ ಅಂತ ಹೇಳ್ತಾ ನಾನು ಈ ಮಾತನ್ನ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.